Class 87 ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಂದರೆ ಪೀಠಿಕೆ, ನಮ್ಮ ಸಂವಿಧಾನದ ಪೀಠಿಕೆ. ಸೊ ಅದು ಹೀಗಿದೆ: ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ಡ್, ನಾವು ಗಂಭೀರವಾಗಿ ಪರಿಹರಿಸಿದ್ದೇವೆ. ರಿಸಾಲ್ವ್ ಅಂದ್ರೇನು? ಪರಿಹರಿಸು. ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ into a sovereign, socialist, secular, democratic republic, and to secure to all its citizens ಏನೆಲ್ಲ ಕೊಡಬೇಕು? ಜಸ್ಟಿಸು, ನ್ಯಾಯ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಇವೆಲ್ಲವನ್ನ ನಾವು ಕೊಡಲಿಕ್ಕೋಸ್ಕರ ನಾವು ಈ ರೀತಿ ನಾವು ಕೊಡಬೇಕೆಂದು ಮಾಡಿದ್ದೇವೆ. ಇದು ನಮ್ಮ ಪೀಠಿಕೆ ಇದೆ. ಇದರಲ್ಲಿ ಈ ವರ್ಡ್ ಯಾವುದು? ಸೋಷಲಿಸ್ಟ್, ಸೆಕ್ಯುಲರ್ ಎಂಬುದನ್ನು ಮತ್ತೆ ಸೇರಿಸಿದ್ದು. ಅದು ಮೊದಲು ಇರಲಿಲ್ಲ, ಮತ್ತೆ ಸೇರಿಸಿದ್ದು 1976 ಅಲ್ಲಿ. ಇದು ಪ್ರತಿಯೊಂದರ ಮೀನಿಂಗ್ ಇಲ್ಲಿ ಕೊಡಲಾಗಿದೆ. ಸೋವರಿನ್ ಅಂದ್ರೆ ಅರ್ಥ ಏನು ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್, ಸಾರ್ವಭೌಮತ್ವ. ಸೋಷಿಯಲಿಸಂ ಅಂದ್ರೆ ಸಾಮಾಜಿಕತೆ, ಅಂದ್ರೆ ಯಾವುದಾದರೂ ಯಾವುದೇ ಪ್ರಾಡಕ್ಟ್ ಆಗ್ಲಿ, ವೆಲ್ತ್ ಆಗ್ಲಿ, ಅದರ ಮೇಲೆ ಗವರ್ಮೆಂಟ್ಗೆ ಕಂಟ್ರೋಲ್ ಇರಬೇಕು, ಸಂಪೂರ್ಣವಾಗಿ ಅಥವಾ ಸ್ವಲ್ಪವಾದ್ರೂ ಇರಬೇಕು. ಈಗ ಜಮೀನ್ದಾರರು ಬೆಳಿತಾರೆ, ಕೃಷಿಕರು ಬೆಳಿತಾರೆ, ಅವರೇ ರೇಟ್ ಹಾಕುದು ಅಂತಲ್ಲ. ನಮ್ಮದೆಲ್ಲ APMC ಕಂಟ್ರೋಲ್ ಇದೆ, ಅಂದ್ರೆ ಗವರ್ಮೆಂಟ್ಗೆ ಕಂಟ್ರೋಲ್ ಇದೆ. ಗೂಡ್ಸ್ ಅನ್ನ ಈಗ ತಿಳ್ಕೊಳ್ಳಿ, ನಾವು ಬೆಳೆದ ಮೇಲೆಯೂ ಸಹ ಎಷ್ಟು ದಾಸ್ತಾನು ಇಡಬಹುದು ಎಂಬುದನ್ನು ಸಹ ಸರ್ಕಾರ ನಿರ್ಧಾರ ಮಾಡುವ ತಾಕತ್ತಿದೆ ಸರ್ಕಾರಕ್ಕೆ. ಇಲ್ಲಿದ್ರೆ ಕೋಟಿಗಟ್ಟಲೆ ಟನ್ನುಗಳನ್ನ ಗೋಡೌನಲ್ಲಿ ಇಟ್ಟು ಜನಗಳಿಗೆ ಹಸಿವಿದ್ರು ಕೊಡದೆ ರೇಟ್ ಜಾಸ್ತಿ ಮಾಡಿ ಮತ್ತೆ ಅಂಗಡಿಗೆ ತಂದ್ರೆ, ಆ ರೀತಿ ಎಲ್ಲ ಆಗಬೇಕು. ಆ ರೀತಿ ಇರಬಾರ್ದು. ಸರ್ಕಾರದ ನಿಯಂತ್ರಣದಲ್ಲಿ ಇರಬೇಕು ಯಾವುದೆಲ್ಲ ಸಂಪತ್ತು ಮತ್ತು ಗೂಡ್ಸ್. So the main objective is to reduce gap between rich and poor. ಸೆಂಟೆನ್ಸ್ ಸಣ್ಣದು ಮಾಡುವ. ರಿಚ್ ಅಂಡ್ ಪುವರ್. ಸೆಕ್ಯುಲರ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಧರ್ಮ ನಿರಪೇಕ್ಷತೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಭಗವಂತನಿಗೆ ವಿರುದ್ಧವಾಗಿ ಹೋಗ್ಬೇಕು ಅಂತಲ್ಲ, ನಮಿಗೂ ಭಗವಂತನಿಗೂ ಸಂಬಂಧ ಇಲ್ಲ. ಗವರ್ಮೆಂಟ್ ಹೇಳುದಾಗೆ, ಇಟ್ ಮೀನ್ಸ್ ಸ್ಟೇಟ್ ಹ್ಯಾಸ್ ನೋ ರಿಲಿಜಿಯನ್. ಗವರ್ಮೆಂಟ್ ಹ್ಯಾಸ್ ನೋ ರಿಲಿಜಿಯನ್. ಸ್ಟೇಟ್ ಪ್ರೊಟೆಕ್ಟ್ಸ್ ಆಲ್ ರಿಲಿಜಿಯನ್ಸ್. ಎಲ್ಲವನ್ನದು ಪ್ರೊಟೆಕ್ಟ್ ಮಾಡಬೇಕು, ಎಲ್ಲಾ ಧರ್ಮಗಳನ್ನ ಅದು ರಕ್ಷಣೆ ಮಾಡಬೇಕು. ಮತ್ತೆ ಎರಡು ಧರ್ಮಗಳ ನಡುವೆ ತಾರತಮ್ಯ ಮಾಡಬಾರದು. ಅದನ್ನೇ ಪುನಃ ಬರೆದದ್ದು. ಡೆಮೊಕ್ರೆಟಿಕ್ ಅಂದ್ರೆ ಪ್ರಜಾಪ್ರಭುತ್ವ. ಫಾರ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದಿ ಪೀಪಲ್. ಪ್ರಜೆಗಳಿಂದ ಚುನಾಯಿತರಾದಂತಹ ಸರ್ಕಾರ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ ಮಾಡಲ್ಪಟ್ಟಂತಹ ಸರ್ಕಾರ. ಪ್ರಜೆಗಳಿಂದ ಮಾಡಲ್ಪಟ್ಟದ್ದು, ಪ್ರಜೆಗಳಿಂದ ಚುನಾಯಿತರಾದದ್ದು, ಪ್ರಜೆಗಳಿಗೋಸ್ಕರ ಇರುವಂತದ್ದು. ಎನಿಬಡಿ ಅಬೌವ್ 18 years ಕ್ಯಾನ್ ವೋಟ್. ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ,
ನೋಡಿ, ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಮತ್ತು ಬಿಲೀಫ್ ಮತ್ತು ಫಂಡಮೆಂಟಲ್ ರೈಟ್ಸ್ ಇದೆ. ಮೂಲಭೂತ ಹಕ್ಕುಗಳು ಲಿಬರ್ಟಿ ಟು ಲಿವ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ. ನೀವು ಎಲ್ಲಿ ಬೇಕೋ ಬದುಕಬಹುದು, ಎಲ್ಲಿ ಬೇಕೋ ಪರ್ಚೇಸ್ ಮಾಡಬಹುದು ಪ್ರಾಪರ್ಟಿ. ಲಿಬರ್ಟಿ ಟು ಅರ್ನ್ ಒನ್ಸ್ ಓನ್ ಲೈವ್ಲಿಹುಡ್. ನಿಮಗೆ ಬದುಕಲಿಕ್ಕೆ ಬೇಕಾದ ಸಂಪಾದನೆಯನ್ನು ಮಾಡಬಹುದು, ಆ ರೈಟ್ ನಿಮಗಿದೆ. ನೆಕ್ಸ್ಟ್, ಈಕ್ವಾಲಿಟಿ ಬಿಫೋರ್ ಲಾ. ಯಾವುದೇ ಡಿಸ್ಕ್ರಿಮಿನೇಷನ್ ಅಂದರೆ ಪಕ್ಷಪಾತ ಮಾಡಬಾರದು. ಕಾಸ್ಟು, ಕ್ರೀಡು, ರಿಲಿಜಿಯನ್, ಇಕನಾಮಿಕ್, ಜೆಂಡರ್, ಲ್ಯಾಂಗ್ವೇಜು ಅಥವಾ ಸ್ಟೇಟಸ್ಸಿನ ಮೇಲೆ ಡಿಪೆಂಡ್ ಅದಕ್ಕೆ ಪ್ರಲೋಭಿತರಾಗಿ ನಿರ್ಣಯವನ್ನು ತೆಗೆದುಕೊಳ್ಳಬಾರದು. ಎಲ್ಲರಿಗೂ ಈಕ್ವಲ್ ಹಕ್ಕು. ಜಸ್ಟಿಸ್, ನ್ಯಾಯ, ಎಲ್ಲರಿಗೂ ನ್ಯಾಯ. ನ್ಯಾಯ ಹೇಳುವಾಗ ಪೊಲಿಟಿಕಲ್, ಇಕಾನಮಿ ಮತ್ತು ಸೋಷಿಯಲ್ ಮೂರು ಇದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ. ಫ್ರೆಟರ್ನಿಟಿ ಅಂದ್ರೆ ಭ್ರಾತೃತ್ವ, ಅಂದ್ರೆ ಒಳ್ಳೆಯ ಸಂಬಂಧ ಇರಬೇಕು ಎಂಬುದನ್ನ ಹೇಳುತ್ತೆ ನಮ್ಮ ಸಂವಿಧಾನ. ಡಿಗ್ನಿಟಿ ಅಂದ್ರೆ ಸ್ಥಾನಮಾನ. ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್, ಅದಕ್ಕೆ ಬೇಕಾದಂತಹ ಅದನ್ನ ಮಾಡ್ಲಿಕ್ಕಿರುವಂತಹ ಗುರಿಯನ್ನ ಇಟ್ಟುಕೊಂಡಿದೆ. ನೀವಷ್ಟೇ ಒಂದು ಲೈನ್ ಬರೆದ್ರೆ ಸಾಕು, ಬಾಕಿ ಎಲ್ಲ ಬೇಕಿದ್ರೆ ಬಿಟ್ಟು ಬಿಡಿ. ಎಷ್ಟಂತ ಬರೆಯುವುದು? ಯೂನಿಟಿ ಅಂಡ್ ಇಂಟೆಗ್ರಿಟಿ ಆಫ್ ನೇಷನ್. ಇಟ್ ಮೀನ್ಸ್ ಹೋಲ್ ಅಂಡ್ ಅನ್ಡಿವೈಡೆಡ್. ಅಷ್ಟು ಬರೆದರೆ ಸಾಕು. ನಾವೆಲ್ಲ ಒಂದೇ ದೇಶದವರು. ನೆಕ್ಸ್ಟ್, ಇದು ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಮೈನ್ ಫೀಚರ್ಸ್. ಇಟ್ ಈಸ್ ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಡ್ರಾನ್ ಫ್ರಮ್ ಡಿಫರೆಂಟ್ ಸೋರ್ಸಸ್. ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ವಿಚಾರಗಳು ಕಾಪಿ ಪೇಸ್ಟ್, ಆದ್ರೆ ಎಲ್ಲ ಅಲ್ಲ. ನಮ್ಮ ಸಂವಿಧಾನದಲ್ಲಿ ನಮ್ಮದೇ ಆದ ಸ್ವಂತಿಕೆಯೂ ಇದೆ. ಬಟ್ ಬಹಳಷ್ಟು ನಾವು ಹೆಚ್ಚಿನದೆಲ್ಲ ಅಲ್ಲಿ ತಗೊಂಡಿದ್ದೇವೆ. ಬ್ರಿಟಿಷು, ಜರ್ಮನ್ನು, ಐರಿಷು, ರಷ್ಯನ್, ಜಪಾನ್, ಸೌತ್ ಆಫ್ರಿಕಾ, ಕೆನಡಾ, ಆಸ್ಟ್ರೇಲಿಯಾ ಇವರ ಸಂವಿಧಾನಗಳನ್ನೆಲ್ಲ ತಗೊಂಡು ನಮ್ಮದರಲ್ಲಿ ತುಳಸಿ ಆಗಿದೆ. ಎಕ್ಸಾಂಪಲ್ ಕೊಡಲಾಗಿದೆ. ಬ್ರಾಕೆಟ್ ಅಲ್ಲಿ ಇರುವುದು ಬೇಕಿದ್ರೆ ಬರೀರಿ, ಬೇಡ ಅಂದ್ರೆ ಬೇಡ. ಅದರಲ್ಲಿ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬ್ರಿಟಿಷ್ ಕಡೆಯಿಂದ, ಫಂಡಮೆಂಟಲ್ ರೈಟ್ಸ್ USA ಕಡೆಯಿಂದ ತಗೊಂಡಿರುವುದು. ಹಾಗೆ ಬೇಕಿದ್ರೆ ಬರೀರಿ, ಇಲ್ಲದಿದ್ರೆ ಅಷ್ಟು ಸಾಕು. ನೆಕ್ಸ್ಟ್, ಅದು ಪಾರ್ಟ್ಲಿ ಫ್ಲೆಕ್ಸಿಬಲ್, ಪಾರ್ಟ್ಲಿ ರಿಜಿಡ್. ಪಾರ್ಟ್ಲಿ ಇದು ಫ್ಲೆಕ್ಸಿಬಲ್, ಯಾಕಂದ್ರೆ ಸಂವಿಧಾನದಲ್ಲಿ ಚೇಂಜಸ್, ಅಮೆಂಡ್ಮೆಂಟ್ಸ್ ಅನ್ನ ಮಾಡಬಹುದು, ತಿದ್ದುಪಡಿ ಮಾಡಬಹುದು. ಈಗಾಗಲೇ 100ಕ್ಕಿಂತಲೂ ಹೆಚ್ಚು ತಿದ್ದುಪಡಿ ಆಗಿದೆ. ಬಟ್ ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇಟ್ ಈಸ್ ಆಲ್ಸೋ ರಿಜಿಡ್. ನೆಕ್ಸ್ಟ್, ಈ ಚೇಂಜ್ ಮಾಡಬೇಕಿದ್ರೆ ನೋಡಿ, ಕೆಲವೊಂದು ಚೇಂಜ್ ಮಾಡಬೇಕಿದ್ರೆ ಸಿಂಪಲ್ ಮೆಜಾರಿಟಿ ಸಾಕು.
ಕೆಲವು ಮೆಜಾರಿಟಿ ಮಾಡಬೇಕಿದ್ರೆ 2/3 ಮೆಜಾರಿಟಿ ಬೇಕು. ಕೆಲವುದಕ್ಕೆ ಲೋಕಸಭೆಯಲ್ಲಿ ಮಾತ್ರ ಮೆಜಾರಿಟಿ ಸಾಕು, ಕೆಲವುದಕ್ಕೆ ರಾಜ್ಯಸಭೆಯಲ್ಲೂ ಸಹ ಬೇಕು. ಹೀಗೆಲ್ಲ ಇದೆ. ಅದು ಒಂದೊಂದಿದೆ. ನೀವು ಮತ್ತೆ ಗೊತ್ತಾಗುತ್ತೆ ನಿಮಗೆ, ಮತ್ತೆ ಎಷ್ಟು ಬೇಕೋ ಅಷ್ಟು ಕಲಿಯುವುದು. ಅಂತೂ ಗೊತ್ತಿರಬೇಕು ನಮಗೆ. ಈಗ ಯಾವುದಾದ್ರೂ ಒಂದು ಹಣದ ಬಿಲ್ಲು, ಬಜೆಟ್ ಎಲ್ಲ ಪಾಸ್ ಮಾಡ್ಲಿಕ್ಕೆ ಸಿಂಪಲ್ ಮೆಜಾರಿಟಿ ಸಾಕು, 2/3 ಬೇಡ. ಯಾಕಂದ್ರೆ ಆಳುವ ಪಕ್ಷದವರೇ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ಅದೇ ಕೆಲವೆಲ್ಲ ಫಂಡಮೆಂಟಲ್ ರೈಟ್ಸ್ ಇಂಥದಕ್ಕೆಲ್ಲ ಅದರಲ್ಲಿ ತಿದ್ದುಪಡಿ ಮಾಡಬೇಕಿದ್ರೆ 2/3 ಮೆಜಾರಿಟಿ ಬೇಕು. ಫಂಡಮೆಂಟಲ್ ರೈಟ್ಸ್ ಅಂತಲ್ಲ, ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಆದ್ರೂ ಸ್ವಲ್ಪ ಡೀಪ್ ವಿಷಯಗಳಲ್ಲಿ ಅದು ಒಂದೊಂದೇ ಕೇಸ್ ತಗೊಂಡು ಮುಂದೆ ನೋಡುವ. ನೆಕ್ಸ್ಟ್, ಫೆಡರಲ್ ಇನ್ ಫಾರ್ಮ್, ಯೂನಿಟರಿ ಇನ್ ಸ್ಪಿರಿಟ್. ಫೆಡರಲ್ ಅಂದ್ರೆ ಅನೇಕ ರಾಜ್ಯಗಳು ಸೇರಿ ಸಂಯುಕ್ತ ಅವಸ್ಥೆ. ನಮ್ಮಲ್ಲಿ ಕೇಂದ್ರ ಸರ್ಕಾರ ಒಂದೇ ಅಲ್ಲ, ಕೇಂದ್ರ ಸರ್ಕಾರವೂ ಇದೆ, ರಾಜ್ಯ ಸರ್ಕಾರವೂ ಇದೆ. ಸೊ ಎಲ್ಲರ ಒಟ್ಟಿಗೆ ಸೇರಿ ಅವರವರಿಗೆ ಅವರವರ ಹಕ್ಕು, ಆಯಾ ರಾಜ್ಯಗಳಿಗೆ ಆಯಾ ರಾಜ್ಯದ ಹಕ್ಕಿದೆ. ಬರೇ ಸೆಂಟ್ರಲ್ ಗವರ್ಮೆಂಟ್ ಆದ್ರೆ ಅದು ಡಿಕ್ಟೇಟರ್ಶಿಪ್ ಆಗಬಹುದು. ಅದಕ್ಕೋಸ್ಕರ ಸ್ಟೇಟಿಗೂ ಸಹ ಕೊಡಲಾಗಿದೆ. ಇಟ್ ಮೀನ್ಸ್ ಪವರ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. Next, it is parliamentary system with president as head. So, the parliamentary system, ಸಂವಿಧಾನ, parliamentary, parliament, correct, ಸಂಸತ್. Okay. ಪಾರ್ಲಿಮೆಂಟರಿ ಹಾಕುವ. ಸಂಸದೀಯ ವ್ಯವಸ್ಥೆ. ನೀವು ಸಹ ಡೌಟ್ ಬಂದ್ರೆ ಇಂಗ್ಲಿಷ್ ಟು ಕನ್ನಡ ಡಿಕ್ಷನರಿ ಮಾಡಿ, ಅರ್ಥ ಆಗುತ್ತೆ. ಸೊ ಗವರ್ಮೆಂಟ್ ಅಂದ್ರೇನು? ಮಿನಿಸ್ಟರ್ಸ್, ಮಂತ್ರಿ ಮಂಡಳ, ಮತ್ತೆ ಎಕ್ಸಿಕ್ಯೂಟಿವ್ಸ್. ಅವರಿಗೆ ಅಥಾರಿಟಿ ಎಲ್ಲಿಂದ ಬರುತ್ತೆ? ಎಲೆಕ್ಟೆಡ್ ಬಾಡೀಸ್. ಈಗ MLA ಅಥವಾ MP ಇರ್ತಾರೆ, ಅವರಿಗೆ ಏನ್ ಹೇಳುದು? ಎಲೆಕ್ಟೆಡ್ ಬಾಡೀಸ್. ಈ ಸಾಧಾರಣ ತಿಳ್ಕೊಳ್ಳೀಗ 200 ಜನ MLAಗಳಿದ್ರೆ ಅವರಲ್ಲಿ ಒಂದು 50 ಜನ ಮಿನಿಸ್ಟರ್ ಆಗ್ತಾರೆ. ಸೊ 200 ಜನರ ಸಪೋರ್ಟ್ ಇದ್ರೆ ಮಾತ್ರವೇ 50 ಮಂದಿ ಮಿನಿಸ್ಟರ್ ಆಗ್ಲಿಕ್ಕೆ ಆಗುದು. ಮತ್ತೆ ಈ 50 ಮಂದಿಯಲ್ಲಿ ಕ್ಯಾಬಿನೆಟ್ ಅಂತ ಬೇರೆ ಇರ್ತಾರೆ. ಫಸ್ಟ್ ಏನ್ ಮಾಡ್ತಾರೆ? ಈ 200 ಜನ ಸೇರಿ ಚೀಫ್ ಮಿನಿಸ್ಟರ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಜನರೆಲ್ಲ ಸೇರಿ ನಾವು MLAಗಳನ್ನ ಎಲೆಕ್ಟ್ ಮಾಡ್ತೇವೆ ಮತ್ತು MP ಎಲೆಕ್ಟ್ ಮಾಡ್ತೀವಿ. MP is ಫಾರ್ ಸೆಂಟ್ರಲ್ ಗವರ್ಮೆಂಟ್, MLA is ಫಾರ್ ಸ್ಟೇಟ್ ಗವರ್ಮೆಂಟ್. ಈ MLAಗಳೆಲ್ಲ ಸೇರಿ ಏನ್ ಮಾಡ್ತಾರೆ? ಚೀಫ್ ಮಿನಿಸ್ಟರ್. MP ಸೇರಿ ಪ್ರೈಮ್ ಮಿನಿಸ್ಟರ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಈ ಪ್ರೈಮ್ ಮಿನಿಸ್ಟರು ಮತ್ತು MP ಎಲ್ಲ ಸೇರಿದೆ ಅದಕ್ಕೆ ನಾವೇನ್ ಹೇಳುದಪ್ಪ ಅಂದ್ರೆ ಪಾರ್ಲಿಮೆಂಟು ಅಂತ ಹೇಳುದು. ಈ ಇಷ್ಟು ಜನರಲ್ಲಿ ಒಂದು 50 ಮಂದಿಗೆ ಮಿನಿಸ್ಟರ್ ಅನ್ನಾಗಿ ಮಾಡ್ತಾರೆ. ಯಾರು ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ಗೆ ಅಥಾರಿಟಿ ಕೊಡ್ತಾರೆ. ಯಾರು ಕೊಡ್ತಾರೆ? ಈ 200 ಜನ ಅಥವಾ 540. ಈಗ ನಮ್ಮಲ್ಲಿ 540 MP ಗಳಿದ್ದಾರೆ, 545. ಇವರಲ್ಲಿ ಮೆಜಾರಿಟಿ ಪಾರ್ಟಿ ಮಿನಿಮಮ್ 50% ಬೇಕು. ಆ 50%ನವರು ಯಾರನ್ನ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಬಯಸ್ತಾರೋ
ಆ ಪ್ರೈಮ್ ಮಿನಿಸ್ಟರ್ ಹೆಡ್ ಆಗ್ತಾರೆ. ಆ ಪ್ರೈಮ್ ಮಿನಿಸ್ಟರ್ ಒಂದು 50 ಮಂದಿಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರೆ. ಈ 50 ಮಂದಿಗೆ ಹೇಳುದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮುಂದೆ ಬರುತ್ತೆ, ಅದರಿಗೆ ಸ್ವಲ್ಪ ಹೇಳ್ತೇನೆ. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲಿ ಮತ್ತೊಂದು 20 ಮಂದಿಯನ್ನ 10-15 ಮಂದಿಯನ್ನ ಸೆಲೆಕ್ಟ್ ಮಾಡಿ ಕ್ಯಾಬಿನೆಟ್ ಅಂತ ಹೇಳ್ತಾರೆ. ಅಂದ್ರೆ ಟಾಪ್ ಮೋಸ್ಟ್ ರ್ಯಾಂಕ್ಡ್ ಮಿನಿಸ್ಟರ್ಸ್, ಅವರಿಗೆ ಕ್ಯಾಬಿನೆಟ್ ಅಂತ ಹೇಳ್ತೇವೆ, ಸಚಿವ ಸಂಪುಟ. ಫಸ್ಟಿಗೆ ಏನ್ ಹೇಳ್ತೇವೆ, MLA ಗಳು, MP ಗಳು, ಮತ್ತೆ ಅದರಲ್ಲಿ ಹೇಳ್ತೇವೆ ಮಂತ್ರಿ ಮಂಡಲ, ಮತ್ತೆ ಸಚಿವ ಸಂಪುಟ, ಮತ್ತೆ ಪ್ರೈಮ್ ಮಿನಿಸ್ಟರ್. ಪುನಃ ಪುನಃ ಹೇಳ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಸೊ ಇದರಲ್ಲಿ ಇಟ್ ಈಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಅಂದ್ರೆ ಪ್ರತಿಯೊಬ್ಬರಿಗೂ 18 ವರ್ಷ ಕಳೆದ ಎಲ್ಲರಿಗೂ ವೋಟ್ ಮಾಡಬಹುದು. ನಂತರ 25 ವರ್ಷಕ್ಕಿಂತ ಜಾಸ್ತಿ ಆದ್ರೆ MLA ಅಥವಾ MP ಗೆ ನಿಂತುಕೊಳ್ಬಹುದು. 30 ವರ್ಷಕ್ಕಿಂತ ಜಾಸ್ತಿ ಆದ್ರೆ MP, ರಾಜ್ಯಸಭೆ MP ಅಥವಾ ವಿಧಾನ ಪರಿಷತ್ತಿಗೆ ಹೋಗ್ಬೋದು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 2 ಮನೆ ಇದೆ, ಲೋಕಸಭೆ, ರಾಜ್ಯಸಭೆ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದೆ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 2ನೇ ಮನೆ ಅಂದ್ರೆ ರಾಜ್ಯಸಭೆ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ವಿಧಾನ ಪರಿಷತ್. ಆ 2ಕ್ಕೆ ಹೋಗ್ಬೇಕಿದ್ರೆ 30 ವರ್ಷ ಆಗಿರ್ಬೇಕು. ಮತ್ತೆ ನಮ್ಮದು ಏಕನಾಗರಿಕತೆ ವ್ಯವಸ್ಥೆ ಮತ್ತು ಇಂಡಿಪೆಂಡೆಂಟ್ ನ್ಯಾಯಮಂಡಳಿ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬ್ ಕೋರ್ಟ್ಗಳಿವೆ. ಇದು ಇಂಡಿಪೆಂಡೆಂಟ್ ಅಂದ್ರೆ ಈ ಕೋರ್ಟ್ ಅನ್ನು ಬೇರೆ ಆಚೆಯವರು ಏನ್ ಮಾಡಕ್ಕಾಗಲ್ಲ, ಮಂತ್ರಿಗಳೆಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಮ್ಮ ಸಿಸ್ಟಮ್ ಅಲ್ಲಿ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಗಳಿಗೆ ಅದರ ಒಂದು ವ್ಯವಸ್ಥೆ. ಚಾರ್ಟರ್ ಅಂದ್ರೆ ಹಕ್ಕುಪತ್ರ ಇದ್ದ ಹಾಗೆ. ನಿಮಗೆ ಹಕ್ಕುಪತ್ರ ಅದಕ್ಕೆ ಬೆಲೆ ಇದೆ. ನಮ್ಮದು ಡಿಕ್ಟೇಟರ್ಶಿಪ್ ಅಲ್ಲ, ಅಂದ್ರೆ ರಿಟರ್ನ್ ಗ್ಯಾರಂಟಿ ಡಾಕ್ಯುಮೆಂಟ್ ಇದ್ದ ಹಾಗೆ. ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಗ ಹೇಳಿಯಾಗಿದೆ. ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಮತ್ತೆ ಸೇರಿಸಿತು. ದೇಶದಿಂದ ನಮಗೆ ಫಂಡಮೆಂಟಲ್ ರೈಟ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಕೂಡ ನಮ್ಮ ಮೇಲೆ ಆಟೋಮೆಟಿಕಲಿ ಬೀಳುತ್ತೆ ಎಂಬ ಒಂದು ನಿಲುವು. ಫೆಡರಲಿಸಂ, ಸಂಯುಕ್ತ ವ್ಯವಸ್ಥೆ ಆಲ್ರೆಡಿ ಹೇಳಿ ಆಗಿದೆ, ಅದನ್ನ ಪುನಃ ಇಲ್ಲಿ ಕೊಟ್ಟದ್ದು. ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇಲ್ಲಿ. ಇದರ ಸಂಯುಕ್ತ ವ್ಯವಸ್ಥೆಯಲ್ಲಿ 3 ಐಟಮ್ಗಳಿವೆ, 3 ಲಿಸ್ಟ್. ಒಂದು ಯೂನಿಯನ್ ಲಿಸ್ಟ್ ಅಂತ ಹೇಳ್ತೇವೆ. ಅಂದ್ರೆ ಇನ್ ದೀಸ್ ಐಟಮ್ಸ್, ಐಟಮ್ ಅಂತ ಹೇಳಿ, ಏರಿಯಾ ಅಂತ ಹೇಳಿ, ವಿಷಯ ಅಥವಾ ಇಶ್ಯೂ ಏನ್ ಬೇಕೋ ಹೇಳಿ, ಈ ಲಿಸ್ಟ್ಗಳಲ್ಲಿ ಯಾವುದಕ್ಕೆ ಸೆಂಟ್ರಲ್ ಗವರ್ಮೆಂಟ್ಗೆ ಮಾತ್ರ ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಯೂನಿಯನ್ ಲಿಸ್ಟ್ ಅಂತ ಹೇಳ್ತೇವೆ. ಕೇಂದ್ರದ ಲಿಸ್ಟ್, ಕೇಂದ್ರೀಯ ಲಿಸ್ಟ್, ಕೇಂದ್ರೀಯ ಪಟ್ಟಿ. ಯಾವುದಕ್ಕೆ ಸ್ಟೇಟ್ ಗವರ್ಮೆಂಟ್ಗೆ ಮಾತ್ರ ಅಧಿಕಾರ ಇರ್ತದೋ ಅದಕ್ಕೆ ಸ್ಟೇಟ್ ಲಿಸ್ಟ್ ಅಂತ ಹೇಳ್ತೇವೆ.
ಕಾಂಕರೆಂಟ್ ಲಿಸ್ಟ್ ಅಂದ್ರೆ ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಎರಡಕ್ಕೂ ಕಾನೂನು ಮಾಡಬಹುದು. ಆ ಕಾನೂನು ಮಾಡಬೇಕಿದ್ರೆ ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಎರಡರಲ್ಲಿ ಕೂಡ ಬಹುಮತ ಇರಬೇಕು. ಇಲ್ಲದಿದ್ದರೆ ಕಾನೂನು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ.